ಹಲೋ ಎವ್ರಿವನ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಸ್ಟೋರಿ ಸಿಯಾ, ಸೋನಮ್, ಮುಸ್ಕಾನ್, ರೂಬಿ ಇವರೆಲ್ಲ ಏನಿದ್ದಾರೆ ಅವರೆಲ್ಲ ಮೀರಿಸಿ ಇನ್ನೊಂದು ಸ್ಟೆಪ್ ಇನ್ನೊಂದು ಲೆವೆಲ್ಗೆ ಹೋಗುವಂತಹ ಅಂತ ಒಂದು ಬ್ರಿಲಿಯಂಟ್ ಆಗಿ ಮಾಡಲ್ ಪ್ಲಾನ್ ಮಾಡಿರುವಂತಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಇಂದ ಇವ್ರು ಮಾಡಿರುವಂತಹ ಕೊಲೆ ಏನಿದೆ, ಇದನ್ನ ಕ್ರೈಮ್ ಕ್ರೈಮ್ ಏನ್ ಮಾಡಿದ್ದಾರೆ, ಇವರು ಮಾಡಿರುವಂತಹ ಒಂದು ಚಿಕ್ಕ ಮಿಸ್ಟೇಕ್ ಇದೆ ಇವ್ರು ಸಿಕ್ಕಾಕೊಳ್ತಾರೆ. ಹಾಗಿದ್ರೆ ಅದು ಯಾವ ಮಿಸ್ಟೇಕ್ ಇರ್ಬೋದು, ಯಾವ ರೀತಿ ಇವ್ರು ಸಿಕ್ಕಾಕೊಂಡ್ರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಹೇಗೆ ಇವ್ರು ಸಿಕ್ಕಾಕೊಂಡ್ರು ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ಚೆಕ್ ಮಾಡೋಣ. ಬನ್ನಿ, ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಘಟನೆ ನಡೆದಿದ್ದು ಹರಿಯಾಣದಲ್ಲಿರೋ ರೇವಂಡಿ ಅನ್ನೋ ಒಂದು ಹಳ್ಳಿನಲ್ಲಿ. ಅಲ್ಲಿ ಮೋನು ಅನ್ನೋ ಒಂದು ಹುಡುಗ ಇರ್ತಾನೆ, ಹಾಗೆ ತನು ಅನ್ನೋ ಒಂದು ಹುಡುಗಿ ಇರ್ತಾರೆ. ಮೋನು ತನು ಇಬ್ರಿಗೂ ಮನೆಯವರೆಲ್ಲ ಸೇರಿ ಮದುವೆ ಫಿಕ್ಸ್ ಮಾಡ್ತಾರೆ. ಮನೆಯವರಿಬ್ರು ಒಪ್ಪಿ ಅರೇಂಜ್ ಮ್ಯಾರೇಜ್ ಮಾಡ್ತಾರೆ. ಇಬ್ರು ಮೋನು ಮತ್ತೆ ತನುಗೆ ಇಬ್ರಿಗೂ ಅರೇಂಜ್ ಮ್ಯಾರೇಜ್ ಮಾಡಿರ್ತಾರೆ ಮನೆಯವರೆಲ್ಲ. ತನು ಬಂದು ಒಂದು 10 ದಿವಸ ಅಷ್ಟೇ ಅತ್ತೆ ಮನೆಗೆ ಇರ್ತಾಳೆ. ಅಂದ್ರೆ ಗಂಡನ ಮನೆಯಲ್ಲಿ ಬರೀ 10 ದಿವಸ ಮಾತ್ರ ಈ ಮನೆಯಲ್ಲಿ ಇರ್ತಾಳೆ. ಅದಾಗಿದ ನಂತರ 10 ದಿವಸದ ನಂತರ ಆಕೆ ಏನ್ ಮಾಡ್ತಾಳೆ, ಆಕೆಯ ತವರು ಮನೆಗೆ ಹೋಗಿರ್ತಾಳೆ, ಅಮ್ಮನ ಮನೆಗೆ. ಯಾಕೆ ಅಂತ ಹೇಳಿದ್ರೆ ಸ್ಟೋರಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಆಕೆಗೆ ಮೋನು ಅಂದ್ರೆ ಸ್ವಲ್ಪ ಇಷ್ಟನೇ ಇರೋದಿಲ್ಲ. ಹೇಗೆ ಸಿಯಾ ಕೇಸ್ ಇತ್ತು ಅದೇ ರೀತಿ ಅವಳು ಯಾವ ರೀತಿ ಎದುರುಕೊಂಡು ಒಂದು ಕೊಲೆನ ಮಾಡಿರ್ತಾಳೋ ಅದೇ ರೀತಿ ತನು ಕೂಡ ಮೋನು ಅಂದ್ರೆ ಇಷ್ಟ ಇರೋದಿಲ್ಲ. ಈಗಾಗ್ಲೇ ಆಕೆ ಅದೇ ಊರಿನಲ್ಲಿರುವಂತಹ ಒಂದು ಹುಡುಗನ ಇಷ್ಟಪಟ್ಟಿರ್ತಾಳೆ. ಅದರಿಂದ ಈಕೆಗೆ ಮೋನು ಅಂದ್ರೆ ಇಷ್ಟ ಇರೋದಿಲ್ಲ. ಅಟ್ಲೀಸ್ಟ್ ಈ ಕೇಸ್ನಲ್ಲಿ, ಸಿಯಾ ಕೇಸ್ನಲ್ಲಿ ಏನಾಗಿತ್ತು ಅಂದ್ರೆ, ಆಕೆ ಮದ್ವೆ ಆಗ್ದೇನೆ ಕೇತನ್ನ ಮುಗಿಸಿದ್ಲು. ಈಕೆ ಏನ್ ಮಾಡಿದ್ಲು ಅಂದ್ರೆ, ಅದೇ ಸೇಮ್ ಸಿಯಾ ರೀತಿನೇ ಭಯದಿಂದ, ಮನೆಯವ್ರು ಏನ್ ಹೇಳ್ತಾರೋ, ಮರ್ಯಾದೆ ಏನಾಗುತ್ತೋ ಅನ್ನೋ ಭಯದಿಂದ ಏನ್ ಮಾಡ್ತಾಳೆ, ಮೋನಿನ ಇಷ್ಟ ಇಲ್ಲದೆ ಇದ್ರೂ ಸಹ ಮದ್ವೆನ ಮಾಡ್ಕೊತಾಳೆ, ಮದ್ವೆ ಆಗ್ತಾಳೆ. ಮದ್ವೆ ಆಗುತ್ತೆ, 10 ದಿವಸ ಅತ್ತೆ ಮನೇಲಿ ಇರ್ತಾಳೆ. ಇದಾಗಿದ ನಂತರ ಅಮ್ಮನ ಮನೆಗೆ ಹೋಗ್ತಾಳೆ. ಯಾಕೆ ಅಂದ್ರೆ ಸೋನು ಇರೋದು ಬಂದು ಅಲ್ಲೇನೆ. ಸೊ ಇವಳೇನ್ ಮಾಡ್ತಾಳೆ, ಮದ್ವೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ, ಆ ಗಂಡನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ವಾಪಸ್ ಅವ್ರನ್ನ ಅಮ್ಮನ ಮನೆಗೆ ಹೋಗಿರ್ತಾಳೆ. ಹೀಗೆ ಸ್ವಲ್ಪ ದಿವಸ ಕಳೆಯುತ್ತೆ. ಸೋನು ಲವ್ ಮಾಡ್ತಿರ್ತಾಳೆ, ಪ್ರೀತಿನಲ್ಲಿ ಬಿದ್ದಿರ್ತಾಳೆ ತನು. ಆಕೆ ಲವ್ ಮಾಡ್ತಿರೋ ಹುಡುಗನ ಹೆಸರು ಸೋನು. ಇಲ್ಲಿ ಒಂದು ಕನ್ಫ್ಯೂಷನ್ ಆಗುತ್ತೆ ನಮಗೆ, ಗಮನ ಕೇಳಿಸ್ಕೊಳ್ಳಿ. ತನು ಮದ್ವೆ ಆಗಿರೋದು ಮೋನು, ಈ ಕಡೆ ಅವಳು ಇಷ್ಟಪಟ್ಟಿರುವಂತಹ ಪ್ರೇಮಿ ಸೋನು. ಇಬ್ರದು ಎರಡು ಸೇಮ್ ಸಿಮಿಲಾರಿಟಿ ಇರೋದ್ರಿಂದ ಕನ್ಫ್ಯೂಷನ್ಸ್ ಆಗುತ್ತೆ. ಗಮನ ಇಟ್ಟು ಸ್ಟೋರಿನ ಕೇಳಿಸ್ಕೊಂಡು ಹೀಗೆ ದಿನ ಕಳೆಯುತ್ತೆ. ಸೋನು ಮತ್ತೆ ತನು ಏನ್ ಮಾಡ್ತಾರೆ, ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಏನ್ ಮಾಡ್ತಾರೆ, ಅವಳು ಹೇಳ್ತಾಳೆ, ನನ್ಗೆ ಈ ಮದುವೆ ಇಷ್ಟ ಇರ್ಲಿಲ್ಲ, ಮನೆಯವರ ಬಲವಂತಕ್ಕೆ ನಾನು ಈ ಮದುವೆ ಆಗಿದ್ದೀನಿ, ನಮ್ಮ ಗಂಡನ ಮನೆಗೆ ಹೋಗೋದಿಲ್ಲ, ನಾನು ಹೇಗಾದ್ರೂ ಮಾಡಿ ಮೋನುಗೆ ಒಂದು ಗತಿ ಕಾಣಿಸ್ಬೇಕು, ಅವನ್ನ ನಮ್ಮ ಜೀವನದಿಂದ ತೆಗಿಬೇಕು ಅಂತ ಹೇಳ್ತಾರೆ. ಅವನು ಸಹ ಆಯ್ತು, ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಹೀಗೆ ಅವ್ರೇನ್ ಮಾಡ್ತಾರೆ, ಪ್ಲಾನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಓದ್ಕೊಂಡಿರೋದ್ರಿಂದ ಅವ್ರ ಮೈಂಡ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡುತ್ತೆ. ಆಲ್ರೆಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಇದು ಮತ್ತೆ ಸಿಯಾದು ನ್ಯೂಸ್ ಏನ್ ನಡೀತಿರುತ್ತೆ. ಅವ್ರು ಆಲ್ರೆಡಿ ಮರ್ಡರ್ ಮಾಡಿ ಇವರು ಒಂದ್ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ರೀತಿ ನಮ್ ಕೇಸಲ್ಲಿ ಸಹ ಆಗ್ಬಾರ್ದು, ನಾವು ಮರ್ಡರ್ ಮಾಡಿ ಯಾವುದೇ ಕಾರಣಕ್ಕೂ ಪೊಲೀಸ್ ಕೈಗೆ ಸಿಗಾಕೊಳ್ಳದೆ ಇರೋ ರೀತಿ ನಾವು ಈ ಮರ್ಡರ್ ಪ್ಲಾನ್ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಹೀಗೆ ಪ್ಲಾನ್ ಮಾಡ್ತಾ 2 ತಿಂಗಳು ಕಳೆಯುತ್ತೆ. ಪ್ಲಾನ್ ಮಾಡೋದ್ರಲ್ಲೇ 2 ತಿಂಗಳು ಕಳೀತಾರೆ. ಈ ರೀತಿ ಪ್ಲಾನ್ ಮಾಡೋವಾಗ್ಲೇನೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಏನ್ ಮಾಡ್ತಾರೆ, ಈ ಗೂಗಲ್ ನಲ್ಲಿ ಚೆಕ್ ಮಾಡ್ತಾರೆ. ಈಗ ಯಾವ್ದೋ ಒಂದು ವ್ಯಕ್ತಿನ ಸೂಸೈಡೋ ಅಥವಾ ಮರ್ಡರ್ ಮಾಡಿದ್ರೆ ಯಾವ ರೀತಿ ಸಿಕ್ಕಾಕೊಳ್ತಾರೆ ಅಂತ ಇವ್ರೇನ್ ಮಾಡ್ತಾರೆ, ಒಂದು ರಿಸರ್ಚ್ ಮಾಡ್ತಾರೆ.
ಅದ್ರಲ್ಲಿ ಗೊತ್ತಾಗುತ್ತೆ ಒಂದು ಪೋಸ್ಟ್ ಮಾರ್ಟಮ್ ಬಾಡಿ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಈ 2 ರಿಪೋರ್ಟ್ ಇಂದ ಏನಾಗುತ್ತೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಮನುಷ್ಯ ಯಾವ ರೀತಿ ಸತ್ತಿದ್ದಾನೆ, ಮನುಷ್ಯನ ಸಾವಿಗೆ ಏನ್ ಕಾರಣ ಆಗಿರ್ಬೋದು ಅನ್ನೋ ರೀತಿ ಅದು ರಿಪೋರ್ಟ್ ನಲ್ಲಿ ಆ ರೀತಿ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಈ ಐಡಿಯಾನೆಲ್ಲ ನೋಡ್ಕೊಂಡು ಅವರೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಮುಂದೆ ನಿಮ್ಗೆ ಸ್ಟೋರಿ ಕೇಳ್ತಾ ಕೊನೆಯಲ್ಲಿ ಏನ್ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಆದ್ಮೇಲೆ ಪ್ಲಾನ್ ಮಾಡಿ ಎಲ್ಲ ಆದ್ಮೇಲೆ ಸಡನ್ ಆಗಿ ಒಂದೇ ದಿವಸ ಜೂನ್ 8ನೇ ತಾರೀಕು ತನು ಏನ್ ಮಾಡ್ತಾಳೆ, ಮೋನಿಗೆ ಕಾಲ್ ಮಾಡ್ತಾಳೆ. ಅಂದ್ರೆ ತನ್ನ ಗಂಡನ್ಗೆ ಕಾಲ್ ಮಾಡ್ತಾಳೆ ಸಡನ್ ಆಗಿ ಆಶ್ಚರ್ಯಕರವಾಗಿ ಫೋನ್ ಮಾಡಿ ಹೇಳ್ತಾಳೆ, ತುಂಬಾ ದಿವಸ ಆಯ್ತು ನೀನು ನನ್ನ ನೋಡಕ್ಕೆ ಬಂದಿಲ್ಲ, ನನ್ನ ಹತ್ರ ಮಾತಾಡೇ ಇಲ್ಲ, ನನಗೆ ನೋಡ್ಬೇಕು ಅನಿಸುತ್ತೆ, ಒಂದ್ಸರಿ ಬರ್ತೀರಾ ಅಂತ ಕೇಳ್ತಾಳೆ. ಈ ಕಡೆ ಮೋನೋಗೆ ಏನ್ ಅನ್ಸುತ್ತೆ, ಇವಾಗ ತಾನೇ ಮದ್ವೆ ಆಗಿರುವಂತ ಹೆಂಡತಿ, ಹೊಸದಾಗಿ ಮದ್ವೆ ಆಗಿರುವಂತ ನವ ದಂಪತಿಗಳು ಈ ಬರೀ ಒಂದು 10 ದಿವಸ ಅಷ್ಟೇ ಅತ್ತೆ ಮನೆಯಲ್ಲಿ ತನ್ನ ಮನೆಯಲ್ಲಿ ಇದ್ದು ಈಕೆ ಆಗ್ಲೇ ಅಮ್ಮನ ಮನೆಯಲ್ಲಿದ್ದಾಳೆ. ಸೊ ಸರಿ ಆಯ್ತು, ಅವನಿಗೂ ತುಂಬಾ ಖುಷಿಯಿಂದ ಏನ್ ಮಾಡ್ತಾನೆ, ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾನೆ. ಬರ್ತೀನಿ ಅಂತ ಹೇಳಿದ್ಮೇಲೆ ಇವ್ರ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಇವಳು ಹೇಳ್ತಾಳೆ, ಯಾವಾಗ ಬರ್ತೀರಾ ಅಂತ ಕೇಳಿದಾಗ 5ನೇ ತಾರೀಕು ಬರ್ತೀನಿ ಅಂತ ಹೇಳ್ತಾಳೆ. ಅವಳಿಗೆ ಆಲ್ರೆಡಿ ಗೊತ್ತಿರುತ್ತೆ, ಓಕೆ 5ನೇ ತಾರೀಕು ಅಂದ್ರೆ ಎಲ್ರಿಗೂ ಯೂಶಲಿ 1ನೇ ತಾರೀಕು 1ನೇ ತಾರೀಕಿನ 10th ಒಂದು ಸ್ಯಾಲ್ರಿ ಅಂತ ಬರುತ್ತೆ ಕೆಲಸ ಮಾಡ್ತಿರೋಕ್ಕೆ. ಅವಳು ಹೇಳ್ತಾಳೆ, ಸರಿ ಆಯ್ತು ನೀವು ಬರೋವಾಗ ಸ್ಯಾಲ್ರಿನೂ ತಗೊಂಡ್ಬನ್ನಿ ಮರಿಬೇಡಿ ಅಂತ ಹೇಳ್ತಾಳೆ. ಸರಿ ಆಯ್ತು, ಅವನು ಆಯ್ತು ತಗೊಂಡ್ಬರ್ತೀನಿ ಅಂತ ಹೇಳ್ತಾನೆ. ಅವನಿಗೇನು ಗೊತ್ತಿರುತ್ತೆ, ಅವ್ನು ಅನ್ಕೋತಾನೆ ಓಕೆ ಎಲ್ಲೋ ಇವಾಗ ತಾನೇ ಮದ್ವೆ ಆಗಿದ್ದೀವಿ, ಆಚೆ ಎಲ್ಲೋ ಸುತ್ತಾಡೋದಕ್ಕೂ ಏನೋ ತಿನ್ನೋದಕ್ಕೂ ಅಥವಾ ಏನೋ ಒಂದು ಆಸೆ ಆಗಿರ್ಬೋದು, ಅದಕ್ಕೆ ಕೇಳ್ತಿರ್ಬೋದು ಅಂತ ಅನ್ಕೋತಾನೆ. ಅದಾದ್ಮೇಲೆ ಇನ್ನೂ ಒಂದು ಹೇಳ್ತಾರೆ, ನೀವು ಬರ್ಬೇಕಾದ್ರೆ ಮನೆಯವ್ರಿಗೆಲ್ಲ ಯಾರಿಗೂ ಹೇಳ್ಬೇಡಿ, ಹೇಳ್ಬೇಡಿ ಅಂತ ಹೇಳ್ತಾಳೆ. ಯಾಕೆ ಹೇಳ್ಬಾರ್ದು ಅಂತ ಕೇಳ್ತಾನೆ ಅವನು. ಕೇಳಿದ ತಕ್ಷಣ ಅವಳು ಏನ್ ಹೇಳ್ತಾಳೆ, ಇಲ್ಲ ನಾನು ನೀವೇನಾದ್ರೂ ಮನೆಯಲ್ಲಿ ಹೇಳ್ಬಿಟ್ಟು ಬಂದ್ರೆ ಇವಾಗ ತಾನೇ ಮದುವೆ ಆಗಿದ್ದಾರೆ, ಕದ್ದು ಮುಚ್ಚಿ ಹೆಂಡತಿನ ನೋಡಕ್ ಹೋಗ್ತಿದ್ದಾರೆ ಅಂತ ಎಲ್ಲ ರೇಗಿಸ್ತಾರೆ. ಸೊ ನನ್ಗೊಂಥರ ಮುಜುಗರ ಅನ್ಸುತ್ತೆ, ಅದಕ್ಕೋಸ್ಕರ ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ, ನೀವು ಬಂದು ಒಂದು 2-3 hours ನನ್ನ ಜೊತೆ ಇದ್ದು ನೀವು ವಾಪಸ್ ಹೊರಟೋಗ್ಬಿಡಿ ಅಂತ ಅವಳು ಹೇಳ್ತಾಳೆ. ಅವನಿಗೆ ಅನ್ಸುತ್ತೆ ಓಕೆ ಆಯ್ತು, ಏನೋ ಮುಜುಗರದಿಂದ ಹೇಳ್ತಾಳೆ, ಸರಿ ಆಯ್ತು ಹೇಳ್ತೀನಿ. ಅವ್ನು ಕೇಳ್ತಾನೆ, ಸರಿ ಆಯ್ತು ಹಂಗಿದ್ರೆ ಮನೆಗೂ ಹೇಳ್ಬಾರ್ದು ಅಂತ ಮನೇಲಿ ಇನ್ನೇನು ಹೇಳ್ಬಿಡ್ಬಾರ್ದು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಆಲ್ರೆಡಿ ಅವ್ನು ಎಲ್ಲಾ ಪ್ಲಾನ್ಸ್ ರೆಡಿ ಇರುತ್ತಲ್ಲ ಮೈಂಡ್ ಅಲ್ಲಿ, ಇಬ್ರು ಸೋನು ಮತ್ತೆ ತನು ಇಬ್ರು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವಳು ಹೇಳ್ತಾಳೆ, ನೀವು ನನ್ಗೆ ಯಾಕೋ ಹೊಟ್ಟೆ ನೋವು ಆಗ್ತಿದೆ, ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ನೀವು ಬನ್ನಿ, ಒಂದು 2-3 hours ನನ್ನ ಜೊತೆಗೆ ಇದ್ಬಿಟ್ಟು ನಾವು ಮಾತಾಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವನು ಸಹ ಸರಿ ಆಯ್ತು ಏನೋ ಅಂತ ಕೇಳ್ಕೊಳ್ತಿದ್ದಾಳೆ, ಸರಿ ಬಿಡು ಆಯ್ತು ಅದೇ ರೀತಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಫೋನ್ ಕಟ್ ಮಾಡ್ತಾನೆ. ಅಲ್ಲಿಂದ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಜೂನ್ 8ನೇ ತಾರೀಕು ಅದೇ ಬೆಳಗ್ಗೆ ಕಾಲ್ ಮಾಡಿರ್ತಾಳೆ. ಸಂಜೆ ಅಷ್ಟೊತ್ತಿಗೆ 8 ಗಂಟೆ ನೈಟ್ 8 ಗಂಟೆಗೆ ಊಟ ಎಲ್ಲ ಮುಗಿಸಿರ್ತಾನೆ. ಹೆಂಡತಿ ಆಲ್ರೆಡಿ ಹೇಳಿರ್ತಾಳಲ್ಲ, ತನು ಹೇಳಿರ್ತಾಳೆ ನೀವು ಬನ್ನಿ ನಾನು ಮೀಟ್ ಮಾಡ್ಬೇಕು ಅಂತ. ಇವನೇನ್ ಮಾಡ್ತಾನೆ, ಅವಳು ಹೇಳಿದ ರೀತಿನಲ್ಲೇ ಸುಳ್ಳು ಹೇಳ್ತಾನೆ. ನನ್ಗೆ ಯಾಕೋ ಹೊಟ್ಟೆ ತುಂಬಾ ನೋವಾಗ್ತದೆ, ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಒಂದ್ಸರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ಲ ಹೇಳ್ತಾನೆ. ಮನೆಯವ್ರು ಇದ್ದವ್ರು ಏನ್ ಹೇಳ್ತಾರೆ, ಇಲ್ಲ ಯಾಕೆ ನೀವ್ ಒಬ್ನೇ ಹೋಗ್ತೀಯಾ, ನೀವ್ ಒಬ್ನೇ ಹೋಗೋದೇನ್ ಬೇಕಾಗಿಲ್ಲ, ನಿನ್ ಜೊತೆಗೆ ನಿನ್ ತಮ್ಮನೂ ಕರ್ಕೊಂಡು ಹೋಗು, ಅಮಿತಿದ್ದಾನಲ್ಲ ಅವನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅವ್ನ ಏನ್ ಮಾಡ್ತಾನೆ, ಆಲ್ರೆಡಿ ಅವನದೊಂದು ಪ್ಲಾನ್ ಇದೆಯಲ್ಲ, ಹೆಂಡತಿ ಬರಕ್ ಹೇಳಿದಾಳೆ ಈ ಕಡೆ, ಜೊತೆಗೆ ಯಾರನ್ನು ಹಿಂಗ್ ಕರ್ಕೊಂಡು ಹೋಗೋದು. ಇವನು ಏನ್ ಹೇಳ್ತಾನೆ, ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ಹತ್ರ ಅಲ್ವಾ ಇರೋದು ಡಾಕ್ಟರ್, ನಾನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ವಾಪಸ್ ಬರ್ತೀನಿ, ನೀವೆಲ್ಲ ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಕೂಟಿ ತಗೊಂಡು ಹೊರಡ್ತಾರೆ. ರಾತ್ರಿ 8 ಗಂಟೆ ಸರಿ. ಇದು ನಡೆದಿದ್ದು ಜೂನ್ 8ನೇ ತಾರೀಕು. ಜೂನ್ 8 ಗಂಟೆ ರಾತ್ರಿಗೆ ಹೊರಟಂತ ಮೋನು 10 ಗಂಟೆ 9 ಗಂಟೆ ಆಯ್ತು, 10 ಗಂಟೆ ಆಯ್ತು, 11 ಗಂಟೆ ಆಯ್ತು, ಅವ್ನು ಮನೆಗೆ ಬರೋದಿಲ್ಲ. ನೆಕ್ಸ್ಟ್ 8ನೇ ತಾರೀಕು ಮುಗೀತು, 9ನೇ ತಾರೀಕು ಮುಗೀತು, 10ನೇ ತಾರೀಕು ಮುಗೀತು. ಇಷ್ಟು 3 ದಿವಸ ಆದ್ರೂ ಸಹ ಮೋನುದು ಯಾವುದೇ ರೀತಿಯಾದಂತಹ ಸುಳಿವೇ ಇರೋದಿಲ್ಲ. ಮನೆಯವರಿಗೆಲ್ಲ ಗಾಬರಿ ಆಗುತ್ತೆ. ಇಲ್ಲೇ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದಂತ ವ್ಯಕ್ತಿ ಎಲ್ಲಿ ಹೋಗಿರ್ಬೋದು, ಏನಾಗಿರ್ಬೋದು ಅಂತ ಒಂದು ಡೌಟ್ ಅಲ್ಲಿ ರಿಲೇಟಿವ್ಸ್ ಕಾಲ್ ಮಾಡ್ತಾರೆ.
ಮಾಡ್ತಾರೆ. ಅಲ್ಲಿ ಯಾವ ತರದ ಇನ್ಫಾರ್ಮೇಶನ್ ಸಿಗಲ್ಲ. ಇಲ್ಲ ಅವ್ರು ಎಲ್ಲ ಹೇಳ್ತಾರೆ, ಇಲ್ಲ ಯಾರು ಬಂದಿಲ್ಲ ಇಲ್ಲಿಗೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ಸರಿ, ಯಾಕೋ ಭಯ ಆಗತ್ತೆ ಅವ್ರಿಗೆ. ಮತ್ತೆ ಏನ್ ಮಾಡ್ತಾರೆ, ಅಲ್ಲೇ ಹತ್ರ ಇರುವಂತಹ ನಿಯರ್ ಬೈ ಯಾವ್ಯಾವ್ದು ಹಾಸ್ಪಿಟಲ್ಸ್ ಇದೆ ಅಲ್ಲೆಲ್ಲ ಹೋಗಿ ಚೆಕ್ ಮಾಡ್ತಾರೆ. ಈ ರೀತಿ ಆ, ಮೋನು ಅಂತ ಯಾರಾದ್ರೂ ಬಂದಿದ್ದಾರಾ ಪೇಷಂಟ್ ಅಂತ. ಅಲ್ಲೂ ಅವ್ರು ಹೇಳ್ತಾರೆ, ಇಲ್ಲ ಆ ಹೆಸರಿನಲ್ಲಿ ಇಲ್ಲಿ ಯಾರು ಅಡ್ಮಿಟ್ ಆಗಿಲ್ಲ, ಇಲ್ಲಿ ಯಾರು ಬಂದೂ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅವ್ರಿಗೆ ಇನ್ನೂ ಸ್ವಲ್ಪ ಮನೆಯವರಿಗೆಲ್ಲ ಗಾಬರಿ ಆಗುತ್ತೆ. ಅದಾಗಿದ ನಂತರ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಓಕೆ ಮೋಸ್ಟ್ಲಿ ಏನಾದ್ರು ಹೆಂಡ್ತಿನ ನೋಡೋದಕ್ಕೋಸ್ಕರ ಅತ್ತೆ ಮನೆಗೆ ಏನಾದ್ರು ಹೋಗಿರ್ಬೋದಾ ಅಂತ ಹೇಳಿ ಡೌಟ್ ಇಂದ ಮಾಡ್ತಾರೆ ಮನೆಯವರು. ಒಂದು ಕಾಲ್ ಮಾಡ್ತಾರೆ, ತನುಗೆ ಕಾಲ್ ಮಾಡ್ತಾರೆ. ತನುಗೆ ಕಾಲ್ ಮಾಡಿದ್ಮೇಲೆ ತನು ಹೇಳ್ತಾಳೆ, ಇಲ್ಲ ಇಲ್ಲಿ ಬಂದಿಲ್ಲ, ಆಲ್ಮೋಸ್ಟ್ 4-5 ಡೇಸ್ ಆಯ್ತು, ನನಗೆ ಕಾಲು ಮಾಡಿಲ್ಲ, ಮೆಸೇಜು ಮಾಡಿಲ್ಲ, 4-5 ಡೇಸ್ ಮೇಲ್ ಆಯ್ತು ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಈ ಮನೆಯವ್ರಿಗೆ ಏನ್ ಅನ್ಸುತ್ತೆ, ಓಕೆ ಹಾಗಾದ್ರೆ ಇವನು ಅಲ್ಲೂ ಹೋಗಿಲ್ಲ, ಇಲ್ಲೂ ಬಂದಿಲ್ಲ, ಮತ್ತೆ ಎಲ್ಲೂ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಭಯದಿಂದ ಏನ್ ಮಾಡ್ತಾರೆ, ಲಾಸ್ಟ್ ಆಪ್ಷನ್ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಹೋಗಿ ಈ ರೀತಿ ನನ್ನ ಮಗ ಕಾಣಿಸ್ತಿಲ್ಲ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾರೆ. ಪೊಲೀಸ್ ಅವ್ರು ಕೂಡ ಕಂಪ್ಲೇಂಟ್ ನ ಲಾಡ್ಜ್ ಮಾಡ್ತಾರೆ. ಕಂಪ್ಲೇಂಟ್ ಆಗಿದ ತಕ್ಷಣ ಒಂದ್ 2 ದಿವಸ ಆಗುತ್ತೆ, ಜಾಸ್ತಿ ಇರೋದಿಲ್ಲ, 2 ಡೇಸ್ ಇರುತ್ತೆ. ಆ 2 ಡೇಸ್ ಅಲ್ಲಿ ಒಂದು ಕಾಲುವೆ ಹತ್ರ, ಅದೇ ಊರಿನಲ್ಲಿರುವಂತಹ ಒಂದು ಕಾಲುವೆ ಹತ್ರ ಒಂದು ಡೆಡ್ ಬಾಡಿ ಸಿಗುತ್ತೆ. ಡೆಡ್ ಬಾಡಿ ಸಿಗುತ್ತೆ. ಯಾವುದೋ ಒಬ್ಬ ಮನುಷ್ಯ ಆ ಕಡೆಯಿಂದ ಹೋಗ್ತಿರುವಾಗ ಆ ಬಾಡಿನ ನೋಡಿ ಗಾಬರಿ ಆಗಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ರೀತಿ ಈ ಕಾಲುವೆ ಹತ್ರ ಒಂದು ಬಾಡಿ ಇದೆ, ಬಂದು ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಅವ್ರು ಕೂಡ ಅಲ್ಲಿಂದ ಬರ್ತಾರೆ, ಬಂದು ಚೆಕ್ ಮಾಡ್ತಾರೆ. ಆಲ್ರೆಡಿ ಇಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರೇಸ್ ಆಗಿರೋದ್ರಿಂದ ಫ್ಯಾಮಿಲಿ ಅವ್ರಿಗೆ ಅನ್ಸುತ್ತೆ ಅದು ಮೋನುನೇ ಇರ್ಬೋದು ಅಂತ. ಯಾವುದಕ್ಕೂ ಒಂದು ಬಾಡಿ ಐಡೆಂಟಿಫೈ ಮಾಡ್ಲಿ ಅಂತ ಹೇಳ್ಬಿಟ್ಟು ಮೋನು ಮನೆಯವರಿಗೆ ಕಾಲ್ ಮಾಡ್ತಾರೆ. ಮೋನು ಮನೆಯವರಿಗೆ ಕಾಲ್ ಮಾಡಿದ್ಮೇಲೆ ಆ ಫ್ಯಾಮಿಲಿ ಎಲ್ಲ ಬರುತ್ತೆ, ಮನೆಗೆ ಆ ಬಾಡಿನ ಚೆಕ್ ಮಾಡ್ತಾರೆ. ಬಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಅನ್ಸುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಇದು ಮೋನುದೇ ಬಾಡಿ ಅಂತ. ಬಾಡಿನ ಐಡೆಂಟಿಫೈ ಮಾಡ್ತಾರೆ. ಇದು ಮೋನುದೇ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ಮೇಲೆ ಅಲ್ಲೇ ಇನ್ನೊಂದು ಸ್ವಲ್ಪ ದೂರ, ಒಂದು ಆ ಕಾಲುವೆಯಿಂದ ಇನ್ನೊಂದು ಸ್ವಲ್ಪ ಕಾರ್ನರ್ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಬೈಕ್ ಸಿಗುತ್ತೆ. ಆಲ್ರೆಡಿ ಈ ಮೋನು ಏನಿರ್ತಾನೆ ಅವತ್ತಿನ ದಿವಸ ರಾತ್ರಿ ಅವನು ಹೊರಡೋ ಟೈಮಲ್ಲಿ ಆ ಸ್ಕೂಟಿನಲ್ಲೇ ಹೋಗಿರೋದ್ರಿಂದ ಅದು ಅಲ್ಲೊಂದು ಗಾಡಿ ನಿಂತಿರುತ್ತೆ. ಟೌನಿಂದ ಅವ್ರ ಮನೆಯವ್ರನ್ನ ಕೇಳಿದಾಗ ಅವರು ಬಾಡಿನೂ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಗಾಡಿನೂ ಐಡೆಂಟಿಫೈ ಮಾಡ್ತಾರೆ. ಹೌದು ಇದು ಮೋನುದೇ ಬಾಡಿ, ಮತ್ತೆ ಗಾಡಿನೂ ಅಷ್ಟೇನೆ, ಇದು ಅವನದೇನೆ, ಇದು ನಮ್ದೇನೆ ಅಂತ ಹೇಳ್ತಾರೆ. ಅದೆಲ್ಲ ಮುಗಿಸಿದ್ಮೇಲೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಫಾರೆನ್ಸಿಕ್ ಕಳಿಸ್ಕೊಡ್ತಾರೆ. ಬಾಡಿನ ಫಾರೆನ್ಸಿಕ್ ಕಳಿಸಿದ್ಮೇಲೆ ಈ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಫಾರೆನ್ಸಿಕ್ ರಿಪೋರ್ಟ್ ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಡೆತ್ ಬೈ ಡ್ರೌನಿಂಗ್ ಅಂತ ಇರುತ್ತೆ. ಇದು ಫಾರೆನ್ಸಿಕ್ ರಿಪೋರ್ಟ್ ಬಂತು, ಈ ಕಡೆ ಬಾಡಿನ ಮೋನು ಮನೆಯವರ ವಶಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಏನು ಕಾರ್ಯ ಇರುತ್ತೆ ಮಾಡ್ಕೊಳ್ಳೋದಕ್ಕೆ ಬಾಡಿನ ಒಪ್ಪಿಸ್ತಾರೆ. ಬಾಡಿನ ತಗೊಂಡ್ಬರ್ತಾರೆ. ಬಾಡಿನ ಮನೆಗೆ ತಗೊಂಡ್ ಬರೋವಾಗ ಏನ್ ಮಾಡ್ತಾರೆ, ಮೋನು ಮನೆಯವರು ತನುಗೆ ಕಾಲ್ ಮಾಡ್ತಾರೆ, ಈ ರೀತಿ ಆಗಿದೆ, ಇಸ್ ನೋ ಮೋರ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾರೆ. ಅವಳ ನಾಟಕ ಅಲ್ಲಿಂದ ಶುರು ಆಗುತ್ತೆ. ಆಲ್ರೆಡಿ ಶಿ ಇಸ್ ಅ ಕಲ್ಪ್ರೇಟ್, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅವಳು ತುಂಬಾ ದುಃಖ ಆಗಿದೆ, ನನ್ನ ಗಂಡ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದಾನೆ ಹತ್ಕೊಂಡು ಕರ್ಕೊಂಡು ಓಡ್ಕೊಂಡ್ ಬರ್ತಾಳೆ. ಗಂಡನ್ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅಲ್ಲಿಂದ ಓಡ್ಕೊಂಡ್ ಬರ್ತಾಳೆ. 7 days ಏನಿರುತ್ತೆ ಈ ಫ್ಯೂನರಲ್, ಮತ್ತೆ ಅದಾದ್ಮೇಲೆ ಬೇರೆ ಬೇರೆ ಕಾರ್ಯಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತನು ಏನ್ ಮಾಡ್ತಾಳೆ, ತನು ಗಂಡನ ಮನೇಲಿ ಇರ್ತಾಳೆ. ಫ್ಯೂನರಲ್ ಎಲ್ಲ ಮುಗಿಯುತ್ತೆ, 7 days ಕಾರ್ಯ ನಡೀತಾ ಇರುತ್ತೆ. ಈಗ ನಡೀತಾ ಇರೋವಾಗ ಪೊಲೀಸ್ ಅವರು ಅಮಿತ್ನ ಕಾಲ್ ಮಾಡ್ತಾರೆ. ಈ ಅಮಿತ್ ಯಾರು ಅಂದ್ರೆ ಮೋನುಗೆ ತಮ್ಮ. ಕಾಲ್ ಮಾಡ್ಬಿಟ್ಟು ಈ ರೀತಿ ಅವ್ರದ್ದು ಏನೇನ್ ವಸ್ತು ಇದೆ, ಮೋನುದು ಏನೇನ್ ವಸ್ತು ಇತ್ತು ಅಂದ್ರೆ ವಾಲೆಟ್ ಎಲ್ಲಾನು ಕೊಡ್ತಾರೆ. ಆ ಫೋನ್ ಕೊಟ್ಟಾಗ ಅಮಿತ್ ಏನ್ ಮಾಡ್ತಾನೆ, ಆ ಫೋನ್ ತಗೊಂಡು ಸುಮ್ಮನೆ ಇದ್ಬಿಟ್ಟಿದ್ರೆ ಮೋಸ್ಟ್ಲಿ ಏನು ಡೌಟೇ ಬರ್ತಿರ್ಲಿಲ್ಲ ಅನ್ಸುತ್ತೆ. ಫೋನ್ ತಗೊಂಡು ಸುಮ್ಮನೆ ಇದ್ದಿದ್ರೆ ಮೋಸ್ಟ್ಲಿ ಯಾವುದೇ ಡೌಟ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಸೊ
ಅಮಿತ್ ಏನ್ ಮಾಡ್ತಾನೆ, ಫೋನ್ ತಗೊಂಡು ತನ್ನ ಅಣ್ಣಂದೇ ಫೋನ್ ಅಲ್ಲ ತಗೊಂಡು ಅನ್ಲಾಕ್ ಮಾಡ್ತಾನೆ. ಅನ್ಲಾಕ್ ಮಾಡಿದ ತಕ್ಷಣ ಅವ್ನಿಗೆ ಒಂದು ಶಾಕಿಂಗ್ ಅನ್ಸುತ್ತೆ. ಅದರಲ್ಲಿ ಯಾವುದೇ ತರದ ಚಾಟ್ಸ್ ಇರೋದಿಲ್ಲ, ಕಾಲ್ ಲಾಗ್ಸ್ ಇರೋದಿಲ್ಲ, ಮತ್ತೆ ಅದರಲ್ಲಿ ಯಾವುದೇ ತರದ ಕಾಂಟ್ಯಾಕ್ಟ್ಸ್ ಇರೋದಿಲ್ಲ, ಯಾವುದೇ ಡೇಟಾನು ಅದರಲ್ಲಿ ಇರೋದಿಲ್ಲ. ಎಲ್ಲ ಡೇಟಾನು ಅದರಿಂದ ಡಿಲೀಟ್ ಆಗುತ್ತೆ. ಎಲ್ಲ ಡೇಟಾನು ಡಿಲೀಟ್ ಆಗಿರುತ್ತೆ. ಈ ಕಡೆ ಮನೆಯಲ್ಲಿ ಫ್ಯೂನರಲ್ ಇದೆಲ್ಲ ಮುಗಿಸಿ ಬೇರೆ ಬೇರೆ ಕಾರ್ಯಗಳು ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ಅವನಿಗೆ ಈ ಮೊಬೈಲ್ ಚೆಕ್ ಮಾಡಿದಾಗ ಅವನಿಗೊಂದು ಡೌಟ್ ಶುರು ಆಗುತ್ತೆ. ಅದೇ ಈ ಯಾವುದೇ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೋತಿದೀನಿ ಅಥವಾ ಏನೋ ಒಂದು ಆಗಿದೆ ಅಂತ ಹೇಳುವಾಗ ಅವನು ನಾರ್ಮಲ್ ಆಗಿ ಹೇಗೆ ಮೆಸೇಜಸ್ ಎಲ್ಲ ಡಿಲೀಟ್ ಮಾಡ್ಬೋದು, ಏನೋ ಮಾಡಿದ್ರೆ ಯಾರಿಗಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಮೆಸೇಜಸ್ ನ ಡಿಲೀಟ್ ಮಾಡ್ಬೋದು. ಅದು ಹೇಗೆ ಯಾವ್ದು ಕಾಂಟ್ಯಾಕ್ಟ್ಸ್ ಇಲ್ಲ, ಕಾಲ್ ಲಾಗ್ಸ್ ಇಲ್ಲ, ಯಾವ್ದು ತರ ಮೆಸೇಜಸ್ ಇಲ್ಲ, ಯಾವ್ದು ಡೇಟಾನು ಆ ಫೋನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಡೌಟ್ ಆಗುತ್ತೆ. ಆ ಡೌಟ್ ಇಂದಾನೆ ಮನೆಗೆ ಬರ್ತಾನೆ. ಡೌಟ್ ಆಗುತ್ತೆ. ಡೌಟ್ ಆಗಿದ ತಕ್ಷಣ ಅವ್ನು ಏನ್ ಮಾಡ್ತಾನೆ, ಅವನ ಕಸಿನ್ ಫ್ರೆಂಡ್ ಇರ್ತಾನೆ, ಅವನಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಒಂದು ಹೆಲ್ಪ್ ಆಗ್ಬೇಕಿತ್ತು ಅಂತ ಕೇಳ್ತಾನೆ. ಅವನು ಅದಕ್ಕೆ ಸರಿ ಏನು ಹೇಳು ಮಾಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ಹೇಳ್ತಾನೆ, ಈ ಫೋನ್ ಏನಿದೆ ಇದು ನನ್ನ ಅಣ್ಣಂದು, ಇದರಲ್ಲಿ ಯಾವುದೇ ತರದ ಡೇಟಾನು ಇಲ್ಲ, ಯಾವ್ದು ಚಾಟ್ ಇಲ್ಲ, ಡೇಟಾ ಇಲ್ಲ, ಯಾವ್ದು ಇಲ್ಲ. ಸೊ ನೀನ್ ನನ್ಗೆ ಇದನ್ನೆಲ್ಲಾನು ರಿಕವರ್ ಮಾಡಿ ಕೊಡ್ಬೋದಾ ಅಂತ ಕೇಳ್ತಾನೆ. ಆತ ಸಹ ಹೇಳ್ತಾನೆ, ಯಾಕಾಗ್ಬಾರ್ದು, ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಫೋನ್ ಅಲ್ಲಿಂದ ತಗೊಂಡ್ ಹೋಗ್ತಾನೆ. ಈತ ಸಹ ಮನೆಗೆ ಬರ್ತಾನೆ. ಅದಾಗಿದ ನಂತರ ಮತ್ತೆ ಅದೇ ವ್ಯಕ್ತಿ ಕಾಲ್ ಮಾಡ್ಬಿಟ್ಟು ಮೊಬೈಲ್ ರೆಡಿ ಇದೆ, ಡೇಟಾ ಎಲ್ಲ ರಿಕವರ್ ಆಗಿದೆ, ಬಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಮಿತ್ ಕಾಲ್ ಮಾಡ್ತಾನೆ. ಅಮಿತ್ ಹೋಗಿ ಆ ಫೋನ್ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಅದನ್ನ ಓಪನ್ ಮಾಡಿ ನೋಡಿದಾಗ ಎಲ್ಲಾ ಡೇಟಾನು ರಿಟ್ರೈವ್ ಆಗಿರುತ್ತೆ. ಚೆಕ್ ಮಾಡಿದಾಗ ಅದರಲ್ಲಿ ಓಪನ್ ಮಾಡ್ತಾನೆ, ಮೆಸೇಜಸ್ ಓಪನ್ ಮಾಡ್ತಾನೆ. ಆ ಮೆಸೇಜ್ ಅಲ್ಲಿ ಓಪನ್ ಮಾಡಿದಾಗ ಅವನಿಗೆ ಅದರಲ್ಲಿ ಯಾವುದೇ ಒಂದು ಡೌಟ್ಫುಲ್ ಆಗಿರುವಂತಹ ಒಂದು ಮೆಸೇಜಸ್ ಯಾವ್ದು ಇರೋದಿಲ್ಲ. ಆಮೇಲೆ ಏನ್ ಮಾಡ್ತಾನೆ, ಓಕೆ ಇದರಲ್ಲಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾನೆ. ಮತ್ತೆ ಕಾಲ್ಸ್ ಓಪನ್ ಮಾಡಿದಾಗ ಅವನಿಗೆ ಶಾಕಿಂಗ್ ಆಗುತ್ತೆ. ಅದರಲ್ಲಿ ಕಾಲ್ ಲಾಗ್ಸ್ ಓಪನ್ ಮಾಡಿದಾಗ ಒಂದು ನಂಬರ್ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದು ಯಾರ ನಂಬರು ಅಂತ ಚೆಕ್ ಮಾಡಿದಾಗ ಆ ನಂಬರ್ ಬಂದು ತನ್ನ ಮೂರು ಹೆಂಡತಿ ತನುದಾಗಿರುತ್ತೆ. ಈ ವಿಷಯ ಅವನಿಗೆ ಗಾಬರಿಯಿಂದ ಏನ್ ಮಾಡ್ತಾನೆ, ಮನೆಗೆ ಬಂದು ತನ್ನ ಫ್ಯಾಮಿಲಿ ಏನಿರುತ್ತೆ ತಂದೆ ತಾಯಿ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಈ ರೀತಿ ಕಾಲ್ಸ್ ಡೇಟಾಸ್ ಎಲ್ಲ ಡಿಲೀಟ್ ಆಗಿತ್ತು, ನಾನು ಮತ್ತೆ ರಿಕವರ್ ಮಾಡಿ ಆ ಕಾಲ್ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ತನು ನಂಬರ್ ಇತ್ತು, ತುಂಬಾ ಸರಿ ಕಾಲ್ಸ್ ಬಂದಿತ್ತು, ಅದು ಕರೆಕ್ಟ್ ಆಗಿ ಜೂನ್ 8ನೇ ತಾರೀಕು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಇದೇನಿದು ಅಂದ್ರೆ ಮೋನು ಕಾಣೆ ಆಗಿದ ನಂತರ ಆ ಫ್ಯಾಮಿಲಿಯವ್ರು ಏನಿರ್ತಾರೆ ತನುಗೆ ಕಾಲ್ ಮಾಡಿ ಆಲ್ರೆಡಿ ಕೇಳಿರ್ತಾರೆ, ಏನಿದು ಇಲ್ಲ ಅಲ್ಲೇನಾದ್ರು ಬಂದಿದ್ದಾನ ಅಂತ ಕೇಳಿದಾಗ ತನು ಸುಳ್ಳು ಹೇಳಿರ್ತಾಳೆ. ಅಲ್ಲಿ ಮೊದಲನೇ ಮಿಸ್ಟೇಕ್ ಅವರು ಮಾಡಿದ್ದು. ಹೇಳ್ತಾಳೆ ಇಲ್ಲ ಬಂದಿಲ್ಲ ಅಂತ ಹೇಳಿರ್ತಾಳೆ. ಸೊ ಅದು ಅವ್ರಿಗೆ ನೆನಪಾಗುತ್ತೆ. ಅವತ್ತು ನಾನು ತನುಗೆ ಕಾಲ್ ಮಾಡಿ ಕೇಳಿದಾಗ ಇಲ್ಲ 5-6 ಡೇಸ್ ಆಯ್ತು ಇಲ್ಲಿ ಬಂದೇ ಇಲ್ಲ ಅಂತ ಹೇಳಿದ್ರೆ ಯಾಕೆ ಸುಳ್ಳು ಹೇಳಿದ್ರು ನನ್ನ ಹತ್ರ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೌಟ್ ಬರುತ್ತೆ. ಡೌಟ್ ಬಂದ್ಮೇಲೆ ಈ ಕಡೆ ಅನ್ಸುತ್ತೆ, ಈ ಕಡೆ ಅವ್ರೇನು ಗರ್ಲ್ ಫ್ರೆಂಡು ಅಲ್ಲ ಸುಳ್ಳು ಹೇಳೋದಕ್ಕೆ, ಯಾಕೆ ಈ ರೀತಿ ಸುಳ್ಳು ಹೇಳಿರ್ಬೋದು, ಏನ್ ರೀಸನ್ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇದ್ರ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದೆಲ್ಲ ಆಲ್ರೆಡಿ ಈ ಇನ್ಫಾರ್ಮೇಶನ್ ಇದೇನ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ಇದ್ಯಾವುದು ಪೊಲೀಸರಿಗೆ ಗೊತ್ತಿಲ್ಲ. ಪೊಲೀಸ್ ಅವ್ರು ಏನ್ ಮಾಡಿದಾರೆ, ಆಲ್ರೆಡಿ ಇದು ಸ್ಯೂಸೈಡು ನೀರಲ್ಲಿ ಮುಳುಗಿ ಸತ್ತಿರೋದು. ಸೊ ಈ ಕೇಸ್ನ ಆಲ್ರೆಡಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇವನಿಗೆ ಮೊಬೈಲ್ ಸಿಕ್ಕಿರೋದ್ರಿಂದ ಈ ಅಮಿತ್ ಏನಿದ್ದಾನೆ ಅವನು ಒಂದೊಂದು ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ದಾನೆ, ಎವಿಡೆನ್ಸ್ ನ. ಎಲ್ಲಿ ಮೊಬೈಲ್ ಅಲ್ಲಿ ಯಾವಾಗ ಡೌಟ್ ಶುರು ಆಯ್ತೋ ಅವನು ಅಲ್ಲಿಂದ ಒಂದೊಂದು ಎವಿಡೆನ್ಸ್ ನ ಚೆಕ್ ಮಾಡಕ್ ಶುರು ಮಾಡ್ತಾನೆ. ಇಲ್ಲಿ ಆಲ್ರೆಡಿ ಅದು ತನು ಆಲ್ರೆಡಿ ಇಲ್ಲೇ ಇದ್ದಾಳೆ, ಅತ್ತೆ ಮನೆಯಲ್ಲೇ ಇದ್ದಾಳೆ. ಅವಳಿಗೆ ಡೌಟ್ ಬಂದೇ ಇರೋ ರೀತಿ, ಡೌಟ್ ಏನಾದ್ರು ಬಂದ್ರೆ ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅವನು ಮನೆಯವರೆಲ್ಲ ಅವಳಿಗೆ ಗೊತ್ತಾಗದೆ ಇರೋ ರೀತಿ ಡೇಟಾನ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಎವಿಡೆನ್ಸ್. ಒಂದ್ ಕಡೆ ಆಲ್ರೆಡಿ ಮೊಬೈಲ್ ರಿಟ್ರೈವ್ ಆಗಿದೆ, ಅದ್ರಲ್ಲೆಲ್ಲ ಡೇಟಾ ಸಿಕ್ಕಿದೆ. ಇದಾಗಿದ ನಂತರ ಇನ್ನೊಂದ್ ಕಡೆ ಅದ್ರಲ್ಲಿ ತನು ನಂಬರ್ ಸಿಕ್ಕಿದೆ, ಮನೆಯವರಿಗೆಲ್ಲ ಇನ್ನೊಂದು ಡೌಟ್ ಶುರು ಆಗಿದೆ.
ಇನ್ನೊಂದ್ ಕಡೆ ಅಮಿತ್ ಏನ್ ಮಾಡ್ತಾನೆ, ಆ ಬಾಡಿ ಎಲ್ಲಿ ಸಿಕ್ತೋ ಆ ಕಾಲುವೆ ಹತ್ರ ಹೋಗ್ತಾನೆ. ಅಲ್ಲಿ ಸುತ್ತಮುತ್ತ ನೋಡ್ತಾನೆ ಎಲ್ಲಿ ಸಿಸಿಟಿವಿ ಫುಟೇಜ್ ಸಿಗ್ಬೋದು, ಸಿಸಿಟಿವಿ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಕಡೆ ಸಿಸಿಟಿವಿ ಫುಟೇಜ್ ಸಿಸಿಟಿವಿನಲ್ಲಿ ಫುಟೇಜ್ ತರಿಸ್ತಾನೆ. ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ತನು ಊರಿನಲ್ಲೇ ಇದ್ದಂತಹ ಅದು ಸೋನುದಾಗಿರುತ್ತೆ. ತನು ಲವರ್ ಏನಿರ್ತಾನೆ ಸೋನು ಮತ್ತೆ ಆ ಸೋನು ಫ್ರೆಂಡ್ದು ಆ ಇಬ್ರು ಆ ವಿಡಿಯೋದಲ್ಲಿ ಆ ವಿಡಿಯೋ ಫುಟೇಜ್ ಅಲ್ಲಿ ಸಿಗ್ತಾರೆ. ಆ ವಿಡಿಯೋ ಫುಟೇಜ್ ಕೂಡ ಅವನು ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ. ಇದೆಲ್ಲ ಆದ್ಮೇಲೆ ಕಾಲ್ ಲಾಗ್ಸ್ ಅಲ್ಲಿ ಏನಿದೆ, ಅವತ್ತಿನ ದಿವಸನೇ 8ನೇ ತಾರೀಕು ಆಲ್ಮೋಸ್ಟ್ ಹೋಲ್ ಡೇ 49 ಕಾಲ್ಸ್ ತನು ಮೋನುಗೆ ಕಾಲ್ ಮಾಡಿರ್ತಾರೆ. ಈ ಕಡೆ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ, ಈ ಕಡೆ ಕಾಲ್ ಲಾಗ್ಸ್ ಸಿಕ್ಕಿದೆ. ಅಲ್ಲಿ ನೋಡಿದ್ರೆ ಆ ಹುಡುಗ ಮನೆಗೆ ಬಂದು ಹೇಳ್ತಾನೆ ಅಮಿತ್, ಈ ರೀತಿ ಹುಡುಗರು ಇದ್ದಾರೆ ಅಂತ ತೋರಿಸ್ತಾರೆ. ತೋರಿಸಿದ ತಕ್ಷಣ ಮೂರು ಅಮ್ಮಂಗೆ ಡೌಟ್ ಆಗುತ್ತೆ, ಈ ಹುಡುಗನ ಎಲ್ಲೋ ನೋಡಿದೀನಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ, ಈ ಹುಡುಗ ತನು ಊರ ಹುಡುಗನೇ, ನಮ್ಮ ಮೋನು ತೀರ್ಕೊಂಡಾಗ ಅಂದ್ರೆ ಆ ಫ್ಯೂನರಲ್ ಅಲ್ಲಿ ಕೂಡ ಈ ವ್ಯಕ್ತಿ ಬಂದಿದ್ದ ಅಂತ ಹೇಳ್ತಾರೆ. ಅವ್ರಿಗೆ ಇನ್ನೂ ಡೌಟ್ ಇನ್ನೂ ಜಾಸ್ತಿ ಆಗುತ್ತೆ. ಇದೆಲ್ಲ ಆದ್ಮೇಲೆ ತನುಗೆ ಗೊತ್ತಿಲ್ಲದಿರೋ ಹಾಗೆ ಅಮಿತ್ ಮತ್ತೆ ಅಮಿತ್ನ ಚಿಕ್ಕಪ್ಪ ಇಬ್ರು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ರೀತಿ ನನಗೆ ತನು ಮೇಲೆ ಡೌಟ್ ಇದೆ, ನಾವು ಸಿಸಿಟಿವಿ ಫುಟೇಜ್ ಅಲ್ಲಿ ಚೆಕ್ ಮಾಡಿದೀವಿ ಅಂತ ಆ ಊರಿನವ್ರೆ, ಮತ್ತೆ ಕಾಲೇ ಮಾಡಿಲ್ಲ ಅಂತ ಹೇಳಿದ್ರು. ಆ 8ನೇ ತಾರೀಕು ಹೋಗಿದ್ದ ದಿವಸ ಆಲ್ಮೋಸ್ಟ್ 49 ಕಾಲ್ಸ್ ತನು ಮತ್ತೆ ಮೋನು ಇಬ್ರು ಮಾತಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಒಂದು 3 ನಿಮಿಷ ಮಾತಾಡಿದ್ದಾರೆ ಲಾಸ್ಟ್ ಮಿನಿಟ್ ಅಲ್ಲಿ. ಸೊ ನಮ್ಗೆ ಇದು ಡೌಟ್ ಇದೆ, ನೀವು ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಅಮಿತು ಮತ್ತೆ ಚಿಕ್ಕಪ್ಪ ಹೋಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಪೊಲೀಸರಿಗೆ. ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಈ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಮೊಬೈಲ್ ಸರಿ ಆಯ್ತು, ಮೊಬೈಲ್ ಎಲ್ಲ ಕೊಡಿ, ಮೊಬೈಲ್ ಮತ್ತೆ ಸಿಸಿಟಿವಿ ಫುಟೇಜ್ ಇರುತ್ತೆ, ನೀವೇನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರೆ ಎಲ್ಲ ನಮಗೆ ಕೊಡಿ, ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. DSP ಹತ್ರ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿಂದ ಆಯ್ತು ಅಂತ ಹೇಳ್ಬಿಟ್ಟು ಇವರು ಎಲ್ಲ ಎವಿಡೆನ್ಸ್ ಕೊಟ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. 2 ದಿವಸ ಆಯ್ತು, 3 ದಿವಸ ಆಯ್ತು, ಹೀಗೆ ದಿನ ಕಳೀತಾನೆ ಇತ್ತು. ಪೊಲೀಸ್ ಅವರಿಂದ ಯಾವುದೇ ತರದ್ದು ಇನ್ವೆಸ್ಟಿಗೇಷನ್ ಏನು ಆಗೋದೇ ಇಲ್ಲ. ಮತ್ತೆ ಏನ್ ಮಾಡ್ತಾರೆ ಅಂದ್ಬಿಟ್ಟು, ಇಷ್ಟೆಲ್ಲ ನಾವೇ ಎವಿಡೆನ್ಸ್ ನಮ್ಮ ಕಡೆಯಿಂದ ಕಲೆಕ್ಟ್ ಮಾಡಿ ನಮ್ಗೆ ಡೌಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೊಟ್ಟರು ಸಹ ಪೊಲೀಸ್ ಅವ್ರು ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ. ಸೊ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಇವರು ಮತ್ತೆ ಹೋಗ್ತಾರೆ, SP ಹತ್ರ ಮಾತಾಡ್ತಾರೆ. ಮತ್ತೆ ಅವ್ರು ಸೇಮ್ ಅದನ್ನೇ ಹೇಳ್ತಾರೆ, ಇಲ್ಲ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಲ್ಲ, ನಾವು ಇನ್ವೆಸ್ಟಿಗೇಷನ್ ನಡೆಸ್ತಿದ್ವಿ, ನೀವೇನು ವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಮತ್ತೆ ಅವ್ರು ಅಲ್ಲಿಂದ ಹೊರಟು ಬರ್ತಾರೆ ಡಿಸಪಾಯಿಂಟ್ ಇಂದ. ಅದಾಗಿದ್ದ ಒಂದೆರಡು ದಿವಸ ಬಿಟ್ಟು ಅಲ್ಲೇ ಹರಿಯಾಣದಲ್ಲಿರೋ CM ರೇವಂಡಿ ಅನ್ನೋ ಜಾಗಕ್ಕೆ ಬರ್ತಿರ್ತಾರೆ. ಲೋಕಲ್ ಫಂಕ್ಷನ್ ಏನೋ ಇರೋದ್ರಿಂದ ಆ ಹರಿಯಾಣದ CM ಬಂದು ಇದಕ್ಕೆ ಆ ಹಳ್ಳಿಗೆ ಬರ್ತಿರ್ತಾರೆ. ಆ ನ್ಯೂಸ್ ಕೇಳಿ ಅಮಿತ್ ಮನೆಯವ್ರಿಗೆ ಅನ್ಸುತ್ತೆ, ಓಕೆ CM ಬರ್ತಿದ್ದಾರೆ, ಈ ಕಡೆ ಪೊಲೀಸ್ ಅವ್ರು ನೋಡಿದ್ರೆ ಯಾವುದೇ ತರದ ಆಕ್ಷನ್ ತಗೋತಾ ಇಲ್ಲ, ನಮ್ಮ ಮಗನ್ ಈ ರೀತಿ ಆಗಿದೆ, ಅನ್ಯಾಯ ಆಗಿದೆ, ನಾವು ಇದ್ರ ಬಗ್ಗೆ CM ಹತ್ರ ಮಾತಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಿರ್ತಾರೆ. ಈ ವಿಷಯ ಹೇಗೋ ಮಾಡಿ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವರು CM ಹತ್ರ ಮಾತಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅಕಸ್ಮಾತ್ ಈ ವಿಷಯ, ಈ ಕಂಪ್ಲೇಂಟ್ ಏನಾದ್ರು CM ವರ್ಗೂ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಇಂದ ಅಮಿತ್ ಮನೆಗೆ ಬರ್ತಾರೆ. ಬಂದು ಪೊಲೀಸ್ ಅವ್ರು ಹೇಳ್ತಾರೆ, ನೀವೇನು ವರಿ ಮಾಡ್ಬೇಡಿ, ನಾವು ಆಲ್ರೆಡಿ ಚಾರ್ಜ್ ಶೀಟ್ ಹಾಕಿದ್ದೀವಿ, ಇನ್ವೆಸ್ಟಿಗೇಷನ್ ನಡೆಸ್ತಿದ್ದೀವಿ, ಈವ್ನಿಂಗ್ ಅಷ್ಟೊತ್ತಿಗೆ ಅವ್ರಿಬ್ರನ್ನ ಕರೆದು ವಿಚಾರಿಸಿ ನಾನು ನಿಮ್ಗೆ ಹೇಳ್ತೀನಿ, ನೀವು CM ಹತ್ರ ಏನು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಇದನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಬಂದು ಮಾತಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಪೊಲೀಸ್ ಅವರು ಅಲ್ಲಿಂದ ಹೊರಟ ಮೇಲೆ ಏನಾಗುತ್ತೆ, ತನು ಮತ್ತೆ ಸೋನು ಅವರಿಬ್ಬರನ್ನ ವಿಚಾರಣೆ ಹೆಸರಲ್ಲಿ ಕಸ್ಟಡಿಗೆ ತಗೊಳ್ತಾರೆ. ಇಬ್ರಿಗೂ ತಗೊಂಡು ವಿಚಾರಿಸ್ತಾರೆ. ಫಸ್ಟ್ ಅಲ್ಲಿ ಅವ್ರು ಬಾಯಿ ಬಿಡೋದಿಲ್ಲ. ಆಮೇಲೆ ಏನಾಗುತ್ತೆ, ವಿಚಾರಣೆ ಯಾವಾಗ ಸ್ವಲ್ಪ ಜೋರಾಗಿ ನಡೀತಾ ಹೋಗುತ್ತೆ ಅವಾಗ ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಇಬ್ರು ಏನ್ ಮಾಡ್ತಾರೆ, ಕನ್ಫೆಸ್ ಮಾಡ್ಕೊತಾರೆ, ಹೌದು ನಾವೇನೇ ಈ ರೀತಿ ಮಾಡಿದ್ದು,
ಮೋನುನ ಸಾಯಿಸಿದ್ದು ನಾವೇ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೋತಾರೆ. ಅವ್ರು ಯಾವ ರೀತಿ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಕುಕ್ಕೆ ಹೆಚ್ಚಿಗೆ ಸಾಯಿಸಿದ್ರೆ ಅಥವಾ ಅವನ್ನ ಬೇರೆ ರೀತಿ ಯಾವ ರೀತಿಯಾದ್ರೂ ಸಾಯಿಸಿದ್ರೆ, ಈಗ ಆಲ್ರೆಡಿ ಏನ್ ಸೋನಮ್ ಮತ್ತೆ ಸಿಯಾ ಕೇಸ್ ಬಂದಿದೆ, ಆ ರೀತಿ ನಾವು ತಗ್ಲಾಕೊಂಡ್ಬಿಡ್ತೀವಿ, ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ಮಾಸ್ಟರ್ ಪ್ಲಾನ್ ಮಾಡಿರೋದ್ರಿಂದ ಕುತ್ತಿಗೆ ಹೆಚ್ಚಿದ್ರೆ ಫಿಂಗರ್ ಪ್ರಿಂಟ್ ಅಥವಾ ಕುತ್ತಿಗೆ ಮೇಲೆ ಏನಾದ್ರು ಗಾಯನೋ ಮತ್ತೊಂದು ಏನೋ ಕಾಣಿಸಿದ್ರೆ ರಿಪೋರ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಫಾರೆನ್ಸಿಕ್ ರಿಪೋರ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡ್ತಾರೆ. ಅದ್ರಲ್ಲಿ ಏನ್ ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ನೀರಲ್ಲಿ ಮುಳುಗಿ ಸಾಯ್ಬೇಕು, ಬಟ್ ಅದಕ್ಕೆ ಮುಂಚೆ ಅವನು ಸತ್ತಿದಾನೆ ಅಂತ ಗೊತ್ತಾಗ್ಬಾರ್ದು ಅನ್ನೋ ರೀಸನ್ ಏನ್ ಮಾಡ್ತಾರೆ. ಆತನ್ಗೆ ಆಲ್ರೆಡಿ ಕರೀತಾಳೆ, ತನು ಕರೀತಾಳೆ ಮೀಟ್ ಮಾಡ್ಬೇಕು ಅಂತ. ಮೋನು ಕೂಡ ಬರ್ತಾನೆ. ಹಿಂದೆಯಿಂದ ಸೋನು ಮತ್ತೆ ಆತನ ಫ್ರೆಂಡ್ ಇಬ್ರು ಏನ್ ಮಾಡ್ತಾರೆ, ಮೋನುನ ಬಾಯಿ, ಮೂಗು ಮತ್ತೆ ಕಿವಿನ ಮುಚ್ಚಿ ಇಟ್ಕೋತಾರೆ, ಉಸಿರಾಡಕ್ಕೆ ಆಗದೆ ಇರೋಂಗೆ. ಆ ರೀತಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೂಗು ಕಿವಿ ಮತ್ತೆ ಬಾಯಿ ಎಲ್ಲ ಮುಚ್ಚಿದಾಗ ಅವ್ನಿಗೆ ಉಸಿರಾಡಕ್ ಆಗದೆ ಇದ್ದಾಗ ಅವ್ನಿಗೆ ಅನ್ಕಾನ್ಶಿಯಸ್ನೆಸ್ ಆಗುತ್ತೆ. ಅನ್ಕಾನ್ಶಿಯಸ್ ಆದಾಗ ಆ ಬಾಡಿನ ತಗೊಂಡು ಹೋಗಿ ನೀರಲ್ಲಿ ಹಾಕಿದ್ರೆ ಅವನು ಇದಕ್ ಮುಂಚೆ ಸತ್ತಿಲ್ಲ, ನೀರಲ್ಲಿ ಬಿದ್ದಿರೋದ್ರಿಂದ ಅವನ ಜೀವ ಹೋಗಿದೆ ಅಂತ ರಿಪೋರ್ಟ್ ಅಲ್ಲಿ ಬರುತ್ತೆ ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಇದನ್ನ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಮೂಗು ಬಾಯಿ ಎಲ್ಲ ಕಿವಿ ಎಲ್ಲ ಮುಚ್ಚಿಟ್ಕೊಂಡು ಅವನ ಮೂರ್ಛೆ ಹೋಗೋವರೆಗೂ ಒಂದು 2-3 ಮಿನಿಟ್ಸ್ ಆದ್ಮೇಲೆ ಅವನು ಅನ್ಕಾನ್ಶಿಯಸ್ ಆಗ್ತಾನೆ. ಅನ್ಕಾನ್ಶಿಯಸ್ ಆಗಿದ ತಕ್ಷಣ ಅವನ್ನ ತಗೊಂಡೋಗಿ ಅಲ್ಲೇ ಇದ್ದಂತಹ ಆ ಕಾಲುವೆನಲ್ಲಿ ನೀರಿನಲ್ಲಿ ಬಿಸಾಕ್ಬಿಡ್ತಾರೆ. ಬಿಸಾಕ್ಬಿಟ್ಟು ಆ ಒಂದು ಮೋನುದು ಮೊಬೈಲ್ ಏನಿರುತ್ತೆ ಆ ಮೊಬೈಲ್ ತಗೊಳ್ತಾರೆ. ಮೊಬೈಲ್ ತಗೊಂಡು ಅದರಲ್ಲಿ ಇದ್ದಂತಹ ಕಾಲ್ಸ್, ಮೆಸೇಜಸ್, ಕಾಂಟ್ಯಾಕ್ಟ್ಸ್ ಪ್ರತಿಯೊಂದು ಎಲ್ಲಾನು ಡಿಲೀಟ್ ಮಾಡ್ತಾರೆ. ಇದು ಅವ್ರು ಮಾಡಿದಂತಹ 2ನೇ ತಪ್ಪು. ಮೋಸ್ಟ್ಲಿ ಈ ಮಿಸ್ಟೇಕ್ ಇವ್ರು ಮಾಡಿಲ್ದೇ ಇದ್ದಿದ್ರೆ ಇವ್ರು ಸಿಕ್ಕಾಕೊಳಕ್ಕೆ ಎಲ್ಲೂ ಸಹ ಒಂದು ಚಾನ್ಸೇ ಇರ್ತಿರ್ಲಿಲ್ಲ. ಪೊಲೀಸು ಮನೆಯವರು ಎಲ್ಲೂ ಸಹ ಅನ್ಕೋತಿದ್ರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು. ಇವ್ರು ಮಾಡಿದ ಒಂದು ಮಿಸ್ಟೇಕ್ ಇಂದ ಯಾವುದೇ ಒಂದು ಕ್ರಿಮಿನಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಇಂದ, ಮೊದಲನೇ ಮಿಸ್ಟೇಕ್ ಏನ್ ಮಾಡಿದ್ರು, ಸುಳ್ಳು ಹೇಳಿದ್ರು. ನಾನು ಕಾಲ್ ಮಾಡಿಲ್ಲ, ಇದು ಬಂದು ಇಲ್ಲ, ಮಾಡಿಲ್ಲ, ಯಾವ್ದು ಮೆಸೇಜ್ ಇಲ್ಲ ಅಂತ ಹೇಳಿದ್ರು. 2ನೇ ಮಿಸ್ಟೇಕು ಈ ಮೊಬೈಲ್ ಡೇಟಾ ಎಲ್ಲ ರಿಮೂವ್ ಮಾಡಿದ್ರು. 2 ಮಿಸ್ಟೇಕ್ ಇಂದ ಸಿಕ್ಕಾಕೊಂಡಿರೋದು. ಇವಳ ಒಂದು ಸ್ವಾರ್ಥಕ್ಕೋಸ್ಕರ ಅಟ್ಲೀಸ್ಟ್ ಇವಳು ಮನೆಯಲ್ಲಿ ಹೇಳ್ಬೋದಾಗಿತ್ತು, ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಡಿವೋರ್ಸ್ ಕೊಡ್ಬೋದಾಗಿತ್ತು. ಅನ್ಯಾಯವಾಗಿ ಒಂದು ಇನ್ನೋಸೆಂಟ್ ಆಗಿರುವಂತಹ ಒಬ್ಬ ಹುಡುಗನ ಪ್ರಾಣ ತೆಗೆದು ಅದು ಹೇಗೆ ಇಷ್ಟು ಚೆನ್ನಾಗಿ ಗೂಗಲ್ ಮಾಡಿ ಯಾವುದೇ ರಿಪೋರ್ಟ್ ಅಲ್ಲಿ ಸಿಕ್ಕಾಕೋಬಾರ್ದು, ಯಾವ ರೀತಿಯ ಕೂಡ ನಾವು ಜೈಲ್ಗೆ ಹೋಗ್ಬಾರ್ದು ಅಂತ ಇಷ್ಟು ಚೆನ್ನಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. 2 ಮಿಸ್ಟೇಕ್ ಇಂದ ಕೊನೆಗೂ ಸಿಕ್ಕಾಕೊಂಡಿದ್ದಾರೆ. ನೆಕ್ಸ್ಟ್ ವಿಡಿಯೋ ಜೊತೆ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.